ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಗುಜರಾತ್ನ ರಾಜ್ಕೋಟ್ನಲ್ಲೂ ಅಗ್ನಿ ದುರಂತ. ಗೇಮಿಂಗ್ ಸೆಂಟರ್ನಲ್ಲಿ ಮಕ್ಕಳು ಸೇರಿ ಬೆಂಕಿಗಾಹುತಿಯಾದವರ ಸಂಖ್ಯೆ 35ಕ್ಕೆ ಏರಿಕೆ. ಪ್ರಧಾನಿ ನರೇಂದ್ರ ಮೋದಿಯಿಂದಲೂ ಸಂತಾಪ. ಚನ್ನಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡಿ, ತಪ್ಪಿದ್ರೆ ಕ್ರಮ. ಗಲಾಟೆಗೆ ಮೊದಲೇ ಉದ್ರಿಕ್ತರಿಗೆ ಕೈ ಮುಗಿದು ಮನವಿ ಮಾಡಿದ್ದ ಡಿವೈಎಸ್ಪಿ. ಆದರೂ ಕಲ್ಲೆಸೆದವರ ವಿರುದ್ಧ ಕ್ರಮವಿಲ್ಲ, ಅಧಿಕಾರಿಗಳು ಮಾತ್ರ ಸಸ್ಪೆಂಡ್. ಚಿಕ್ಕಪ್ಪ ತಾತನ ಮನವಿಗೂ ಡೋಂಟ್ ಕೇರ್. ವಿದೇಶದಲ್ಲೇ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ. ಕುಟುಂಬಕ್ಕೂ ಪಕ್ಷಕ್ಕೂ ಹಾಸನ ಸಂಸದನಿಂದ ಮುಂದುವರಿದ ಮುಜುಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.